ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ತಾಲೂಕು ಸಮಿತಿಯಿಂದ ವ್ಯವಸ್ಥಾಪಕರು ಸಾರಿಗೆ ಘಟಕ ಲಿಂಗಸಗೂರು ಅವರಿಗೆ ಮನವಿ ಸಲ್ಲಿಸಿದರು. ಇತ್ತೀಚಿನ ದಿನದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕೆಲ ಸಂಚಾರಿ ನಿಯಂತ್ರಕರ ಹಾಗೂ ವಾಹನ ಚಾಲಕ ಮತ್ತು ನಿರ್ವಾಹಕರು ಸಾರ್ವಜನಿಕರೊಂದಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸ್ತಾ ಇದ್ದು, ಇದಕ್ಕೆ ಉದಾಹರಣೆ ಎಂಬಂತೆ ದಿನಾಂಕ 29/12/2025ರಂದು ಲಿಂಗಸಗೂರಿನಿಂದ ತುರಲಬೆಂಚಿ ಮಾರ್ಗವಾಗಿ ಹೊರಟ ಬಸ್ಸಿನ ಸಂಖ್ಯೆ KA 36F1219 ಸಾಯಂಕಾಲ 6 ಗಂಟೆಗೆ ತುರಲಬೆಂಚಿ ಗ್ರಾಮದ ಸುಮಾರು 10ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಹಾಗೂ ಮಹಿಳಾ ಪ್ರಯಾಣಿಕರನ್ನ ಬಸ್ಸಿನ ಚಾಲಕ ಹಾಗೂ ನಿರ್ವಾಹಕ ಬಸ್ ಗೇರು ಸಮಸ್ಯೆ ಇದೆ ಅಂತ ಸುಳ್ಳು ನೆಪ ಹೇಳಿ ತುರಲಬೆಂಚಿ ಗ್ರಾಮದ ಪ್ರಯಾಣಿಕರನ್ನ ಈಚನಾಳ ಗ್ರಾಮದಲ್ಲಿ ಇಳಿಸಿ ನಂತರ ಈಚನಾಳ ಗ್ರಾಮದಿಂದ ಲಿಂಗಸಗೂರಿಗೆ ಹೊರಟ ಪ್ರಯಾಣಿಕರನ್ನ ಬಸ್ಸಿನಲ್ಲಿ ಹತ್ತಿಸಿಕೊಳ್ಳದೆ ದುರಹಂಕಾರದಿಂದ ಪ್ರಯಾಣಿಕರೊಂದಿಗೆ ವರ್ತಿಸ್ತಾ ಇದ್ದ ಘಟನೆ ಜರುಗಿದೆ. ಈ ವೇಳೆ ಘಟನೆ ಕುರಿತು ಸಾರಿಗೆ ಘಟಕ ವ್ಯವಸ್ಥಾಪಕರ ಗಮನಕ್ಕೆ ತಂದ ತಕ್ಷಣ ಸಾರಿಗೆ ಘಟಕ ವ್ಯವಸ್ಥಾಪಕರು ಯಾವುದೇ ಕಾರಣ ಹೇಳದೆ ತುರಲಬೆಂಚಿ ಹೋಗಲು ಸೂಚಿಸಿದ ನಂತರ ಯಥಾ ರೀತಿ ಬಸ್ಸು ತುರಲಬೆಂಚಿ ಗ್ರಾಮಕ್ಕೆ ಹೋಗಿದ್ದು, ಯಾವುದೇ ತಾಂತ್ರಿಕ ಸಮಸ್ಯೆ ಬಸ್ಸಿನಲ್ಲಿ ಕಂಡುಬಂದಿಲ್ಲ. ಹಾಗಾಗಿ ಸುಳ್ಳು ನೆಪ ಹೇಳಿ ಅವಶ್ಯಕ ಸಾರ್ವಜನಿಕರ ಸೇವೆಗೆ ತೊಂದರೆ ನೀಡಿದ ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ ತೋರಿದ ಚಾಲಕ ಹಾಗೂ ನಿರ್ವಾಹಕ ಹಾಗೂ ದಿನಾಂಕ 27/12/2025ರಂದು ಲಿಂಗಸಗೂರು ಬಸ್ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಸಂಚಾರಿ ನಿಯಂತ್ರಕ ಲಕ್ಷ್ಮಣ ನಾಗರಹಳ್ಳ ಹಟ್ಟಿಯಿಂದ ಬೆಂಗಳೂರು ಬಸ್ಸಿಗೆ ಬಗ್ಗೆ ಮಾಹಿತಿ ಕೇಳಲು ಕೇಳಿದ ಪ್ರಯಾಣಿಕರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದು, ಈ ಬಗ್ಗೆ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರ ಸೆರೆ ಹಿಡಿಯಲು ಯತ್ನಿಸಿದ ನಮ್ಮ ಕರವೇ ಪದಾಧಿಕಾರಿ ಮಹಂತೇಶ್ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಸಂಚಾರಿ ನಿಯಂತ್ರಕ ಸೇರಿ 3 ಜನ ಸಾರಿಗೆ ಸಿಬ್ಬಂದಿಗಳು ಅಗತ್ಯ ಸಾರ್ವಜನಿಕ ಸೇವೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಗೂಂಡಾ ಪ್ರವೃತ್ತಿ ತೋರಿದ್ದು, ಈ ಕೂಡಲೇ ಈ 3 ಜನ ಸಿಬ್ಬಂದಿಗಳನ್ನ 1 ವಾರದ ಒಳಗೆ ಸಾರಿಗೆ ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸುತ್ತೀವಿ. ತಾವುಗಳು ಒಂದು ವೇಳೆ ಇವರುಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದರೆ ತಮ್ಮ ಕಚೇರಿ ಮುಂಭಾಗದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಯಾವ ರೀತಿ ಕಂಡಕ್ಟರ್ ಡ್ರೈವರ್ ವಿದ್ಯಾರ್ಥಿಗಳ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದಾರೆ ಅಂತ ಅವ್ರು ಕೇಳಿದ್ರು. ಅವ್ರ ಅನುಭವನೇ ಹೇಳಿ. ಬರಪ್ಪ ಅವ್ರ ಪಬ್ಲಿಕ್ ನನಗೆ ಅವ್ರ ವರ್ತನೆ ನನಗೆ ಅಷ್ಟು ಹಿಡಿಸ್ಲಿಲ್ಲ. ಇನ್ನು ಶಾಲಾ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳ ಜೊತೆಗೆ ಯಾವ ರೀತಿ ಮಾತಾಡಿದಾರೆ ಅವ್ರು ಅಂತ ಕೇಳ್ರು ಅಂತ ನಿಮ್ ಗಮನಕ್ಕೆ ಬರಲಿ. ಇಷ್ಟೊಂದು ದುರ್ವರ್ತನೆ ಸರಿ ಅಂತ ಅಧಿಕಾರಿಗಳು. ಏನಮ್ಮ ಏನಂದ್ರು ಅವರು ಡ್ರೈವರ್ ಕಂಡಕ್ಟರ್ ನಿಮಗೆ? ತೆಗಿಯಮ್ಮ ನೀನು ಮುಖದ ಮೇಲೆ ತೆಗೆದು ಆರಾಮ ಫ್ರೀಯಾಗಿ ಮಾತಾಡ್ಬೇಕು. ಧೈರ್ಯದಿಂದ ಮಾತಾಡ್ಲಿಲ್ಲ ಅಂದ್ರೆ ಯಾವ್ದು ಸೌಲಭ್ಯ ಸಿಗಲ್ಲ ನಿಮ್ಗೆ. ಸೌಲಭ್ಯ ನಾವು ಇರೋದೇ ಅದಕ್ಕೆ ಅಲ್ಲ ಸರ್, ಏನು ಗೊತ್ತಿರೋದಿಲ್ಲ. ಹೇಳಿದಾರಲ್ಲ ಅವರಿಗೆಲ್ಲ ಇದು ಮಾಡಕ್ ಹೋಗ್ಬಿಟ್ರಿ. ಪಾಪ ಹೇಳಿದಾರೆ ಅವರು ಸ್ಕೂಲಿಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು. ಅಲ್ಲ ಕರೆಕ್ಟ್ ಸರ್. ಈಗ ಬಸ್ ಇಲ್ಲ ನೀವು ಬಂದಿದ್ದೀರಲ್ಲ, ಹೋಗಲ್ಲ ಬಸ್ಗೂ ಹೋಗಲ್ಲ. ಆಯ್ತಾಯ್ತು, ವಿದ್ಯಾರ್ಥಿಗಳಿಗೆ ನಾವು ಇರೋದೇ ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಅದೇನ್ ಪರಿಶೀಲನೆ ಮಾಡ್ತೀವಿ. ಓಕೆನಾ? ಏನ್ ತಪ್ಪಾಗಿದೆ ಅದೇ ನಾವು ಎನ್ಕ್ವೈರಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಆದ ಮಾದೇಶ ಸರ್ಜಾಪುರ್, ಪ್ರಧಾನ ಕಾರ್ಯದರ್ಶಿ ಶರಣಬಸವ ಈಚನಾಳ ಹಾಗೂ ಕಾರ್ಯದರ್ಶಿ ಮುತ್ತಣ್ಣ ಗುಡಿಹಾಳ, ಖಜಾಂಚಿ ಮಹಂತೇಶ್ ಹೂಗಾರ್, ನಗರ ಘಟಕ ಅಧ್ಯಕ್ಷ ಜಗನ್ನಾಥ ಜಾಧವ್, ಈಶ್ವರ ವಿಶ್ವಕರ್ಮ, ಪಂಪಣ್ಣ ಜಾಲಿಬೆಂಚಿ, ರಾಘವೇಂದ್ರ ನಾಯ್ಕ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.